ನನಗೆ ಡಯಾಗ್ನೋಸ್ ಆಗಿತ್ತು ಲೈಕ್ ನಂಗೆ ಫೈಬ್ರಾಯ್ಡ್ಸ್ ಇದೆ ಅಂತ 1 year ago. 1 year ಇಂದ ಹಾಸ್ಟೆಲಲ್ಲೇ ಎಷ್ಟೊಂದು ಡಾಕ್ಟರ್ಸ್ನ ಕನ್ಸಲ್ಟೇಷನ್ ಎಲ್ಲ ತಗೋತಿದ್ದೆ. ಬಟ್ ಯಾರೂ ಒಂದು ಫರ್ಮ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ. ಅದ್ರ ಜೊತೆಗೆ ಸಿಸ್ಟ್ ಫಾರ್ಮೇಷನ್ಸ್ ಆಗಿತ್ತು, ಫೈಬ್ರಾಯ್ಡ್ ರಿಮೂವ್ ಮಾಡಿಸ್ಬೇಕಾ, ಪ್ರೆಗ್ನೆನ್ಸಿ ಬಗ್ಗೆ ಪ್ಲ್ಯಾನ್ ಮಾಡಬೇಕಾ ಅಂತ ತುಂಬ ಕಾಂಪ್ಲಿಕೇಟೆಡ್ ಥರ ಸಿಚುವೇಶನ್ ಆಯಿತು. ಇದೇ ಸರ್ಜರಿ ನಾನು ಆಸ್ಟ್ರೇಲಿಯಲ್ಲಿ ಮಾಡಿಸಿದ್ರೆ ಅಬ್ಡಾಮಿನಲ್ ಕಟ್ ಸರ್ಜರಿ C-section ಮಾಡೋ ಥರ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಮ್ಯಾಮ್ 14 centimeterವರೆಗೂ ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ನಾವು ಲೈಕ್ ವಿ ಆರ್ ವೆಲ್ ಎಕ್ವಿಪ್ಡ್ ಇಂಡಿಯಾಲಿ ಅಂತ ಹೇಳಿದ್ದಕ್ಕೆ ನಾನು ಅದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡಿ ಬಂದೆ. ಐ ಫೀಲ್ ಲೈಕ್ ಇದು ನಾನೊಂದು ಬೆಸ್ಟ್ ಡಿಸಿಷನ್ ತೊಗೊಂಡೆ ದಟ್ ನಾನು ಆಸ್ಟ್ರೇಲಿಯಿಂದ ಇಲ್ಲಿಗೆ ಈ ಸರ್ಜರಿ ಮಾಡಿಸ್ಕೊಳ್ಳೋಕೆ ಬಂದೆ ಅಂದ್ಬಿಟ್ಟು. ನಾನು ಆಸ್ಟ್ರೇಲಿಯಾದಿಂದ ಬಂದಿರೋದು. ನನಗೆ ಇನ್ಸ್ಟಾಗ್ರಾಮಲ್ಲೇ ನಾನು ಡಾಕ್ಟರ್ ಶಿಲ್ಪಾ ಅವ್ರದ್ದು ವೀಡಿಯೋಸ್ ನೋಡ್ತಾ ಇದ್ದೆ. ಆ್ಯಂಡ್ ದೆನ್ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಟಿವ್ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪರ್ಸ್ನಲಿ ಆಲ್ಸೋ ನನಗೆ ಡಯಾಗ್ನೋಸ್ ಆಗಿತ್ತು ಲೈಕ್ ನಂಗೆ ಫೈಬ್ರಾಯ್ಡ್ಸ್ ಇದೆ ಅಂತ 1 year ago. ಸುಮ್ಮನೆ ಹಿಂಗೆ ಹೆಲ್ತ್ ಚೆಕಪ್ ಮಾಡಿಸಿದಾಗ 1 year ಇಂದ ಹಾಸ್ಟೆಲಲ್ಲೇ ಎಷ್ಟೊಂದು ಡಾಕ್ಟರ್ಸ್ನ ಕನ್ಸಲ್ಟೇಷನ್ ಎಲ್ಲ ತಗೋತಿದ್ದೆ. ಬಟ್ ಯಾರೂ ಒಂದು ಫರ್ಮ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಅದ್ರ ಜೊತೆಗೆ ಸಿಸ್ಟ್ ಫಾರ್ಮೇಷನ್ಸ್ ಆಗಿತ್ತು, ಫೈಬ್ರಾಯ್ಡ್ ರಿಮೂವ್ ಮಾಡಿಸ್ಬೇಕಾ, ಪ್ರೆಗ್ನೆನ್ಸಿ ಬಗ್ಗೆ ಪ್ಲ್ಯಾನ್ ಮಾಡಬೇಕಾ ಅಂತ ತುಂಬ ಕಾಂಪ್ಲಿಕೇಟೆಡ್ ಥರ ಸಿಚುವೇಶನ್ ಆಯಿತು. ಆ ಟೈಮಲ್ಲಿ ಐ ಹ್ಯಾವ್ ಟು ಗೋ ಒನ್ ಸ್ಟೆಪ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದಾಗ ನಾನು ಶಿಲ್ಪಾ ಮ್ಯಾಮ್ ಹತ್ರ ಒಂದು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡೆ. ಫಸ್ಟ್ ಕಾಲಲ್ಲೇ ಮ್ಯಾಮ್ ಲಿಟರಲಿ ಒಂದು 10 minutes ಕಾಲಲ್ಲೇ ಅವರು ಫೈಬ್ರಾಯ್ಡ್ಸ್ ರಿಮೂವ್ ಮಾಡೋಣ, ಮಿಕ್ಕಿದೆಲ್ಲ ಆರಾಮಾಗಿ ಆಗುತ್ತೆ, ಫಸ್ಟ್ ಇಶ್ಯೂ ಇರೋದು ಫೈಬ್ರಾಯ್ಡ್ಸ್, ಅದನ್ನ ಅಡ್ರೆಸ್ ಮಾಡೋಣ ಅಂತ ಹೇಳಿದ್ರು. ಸೊ ಅದನ್ನು ಆ ಒಂದು ಕಾಲಲ್ಲಿ ನನ್ನ ಗಟ್ ಫೀಲಿಂಗ್ ಹೇಳ್ತು ಲೈಕ್ ಮ್ಯಾಮ್ ಕೈಲೇ ನಾನು ಸರ್ಜರಿ ಮಾಡಿಸ್ಬೇಕು ಅಂತ. ಇದೇ ಸರ್ಜರಿ ನಾನು ಆಸ್ಟ್ರೇಲಿಯಲ್ಲಿ ಮಾಡಿಸಿದ್ರೆ ಅಬ್ಡಾಮಿನಲ್ ಕಟ್ ಸರ್ಜರಿ C-section ಮಾಡೋ ಥರ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಮ್ಯಾಮ್ 14 centimeterವರೆಗೂ ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕೆ ನಾವು ಲೈಕ್ ವಿ ಆರ್ ವೆಲ್ ಎಕ್ವಿಪ್ಡ್ ಇಂಡಿಯಾಲಿ ಅಂತ ಹೇಳಿದ್ದಕ್ಕೆ ನಾನು ಅದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡಿ ಬಂದಿದ್ದ 2 daysಗೆ ನನ್ನ ಸರ್ಜರಿ ಆಯಿತು. ಬಟ್ ಎಂಟೈರ್ ಪ್ರೊಸೀಜರಲ್ಲಿ ಹೆಂಗಿರುತ್ತೆ ಎಲ್ಲ ಪ್ರೊಸೀಜರ್ನ ವೆಲ್ ಎಕ್ಸ್ಪ್ಲೇನ್ ಮಾಡಿ, ಎಷ್ಟು ಡ್ಯೂರೇಷನ್ ತೊಗೊಳುತ್ತೆ, ರಿಕವರಿ ಏನು, ಫಾಲೋ ಅಪ್ ಏನು, ಮೆಡಿಕೇಷನ್ ಏನು, ಆಫ್ಟರ್ ದಟ್ ನನ್ನ ಫ್ಯೂಚರ್ ಪ್ಲ್ಯಾನಿಂಗ್ ಏನು, ಎವ್ರಿಥಿಂಗ್ ಅವರು Day 1ಇಂದನೇ ನಂಗೆ ತುಂಬ ಬ್ರೀಫ್ ಮಾಡಿ ಬಂದಿದ್ದರು. ಸೊ ಹಾಗೆ ಸರ್ಜರಿ ಆಯಿತು. ಹಾಸ್ಪಿಟಲಲ್ಲಿ ನಾಟ್ ಜಸ್ಟ್ ಒನ್ ಡಾಕ್ಟರ್ ಅಲ್ಲ, ಲೈಕ್ ಎವ್ರಿ ಡ್ಯೂಟಿ ಡಾಕ್ಟರ್, ನರ್ಸಸ್ ಇರಲಿ, ಹೌಸ್ಕೀಪಿಂಗ್ ಸ್ಟಾಫ್ ಇರಲಿ ಅಥವಾ ಫ್ರಂಟ್ ಡೆಸ್ಕಲ್ಲಿರೋ ಸ್ಟಾಫ್ ಇರಲಿ, ಎವ್ರಿ ಒನ್ ನನ್ನ ರಿಕವರಿ ಫಾಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ನನಗೆ ಅದರಿಂದ ಐ ಫೀಲ್ ಲೈಕ್ ಇದು ನಾನೊಂದು ಬೆಸ್ಟ್ ಡಿಸಿಷನ್ ತೊಗೊಂಡೆ ದಟ್ ನಾನು ಆಸ್ಟ್ರೇಲಿಯಿಂದ ಇಲ್ಲಿಗೆ ಈ ಸರ್ಜರಿ ಮಾಡಿಸ್ಕೊಳ್ಳೋಕೆ ಬಂದೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಫ್ಯೂಚರಲ್ಲಿ ಏನೇ ಕಾಂಪ್ಲಿಕೇಶನ್ ಬಂದರೂ ಐ ನೋ ಶಿ ಈಸ್ ಓನ್ಲಿ 1 call away ಆ್ಯಂಡ್ ಶಿ ಈಸ್ ದ ಬೆಸ್ಟ್ ಡಾಕ್ಟರ್, ಬೆಸ್ಟ್ ಅಡ್ವೈಸ್ ಶಿ ವಿಲ್ ಗಿವ್ ಮೀ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಐ ಥಿಂಕ್ ಯಾರೇ ಲೈಕ್ ಎಲ್ಲ ಹೋಪ್ ಕಳ್ಕೊಂಡು ಇನ್ನು ನೆಕ್ಸ್ಟ್ ಏನಿಲ್ಲ ಅಂತ ನಂತರ ಅಂದ್ಕೊಂಡವ್ರಿಗೆ ಶಿ ವಿಲ್ ಬಿ ಯೋರ್ ಡಾಕ್ಟರ್. ಥ್ಯಾಂಕ್ ಯು.